ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಟೀಚರ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ಮ್ಯಾಥ್ಸ್ನ ಒಂದಷ್ಟು ಕ್ವೆಶನ್ಸನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶನನ್ನು ನೋಡೋಣ. ದ ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಈಸ್ 20 ಡಿಗ್ರಿ. If the smaller of these angles is P, then the value of 3P minus 50 degree is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ಸಪ್ಲಿಮೆಂಟರಿ ಆ್ಯಂಗಲ್ಸ್ನ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವಿಲ್ಲಿ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಏನು ಅಂತ ನೋಡೋಣ. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಯಾವ ಎರಡು ಆ್ಯಂಗಲ್ಸನ್ನು ಸಮ್ 180 ಡಿಗ್ರಿ ಆಗಿರುತ್ತೋ ಅಂಥ ಎರಡು ಆ್ಯಂಗಲ್ಸನ್ನು ನಾವು ಸಪ್ಲಿಮೆಂಟರಿ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ 60 ಡಿಗ್ರಿಯನ್ನು ತೊಗೊಂಡಾಗ 60 ಡಿಗ್ರಿಗೆ ಯಾವುದನ್ನು ಆ್ಯಡ್ ಮಾಡಿದಾಗ ನಮಗೆ 180 ಡಿಗ್ರಿ ಬರುತ್ತೆ ಅಂತಂದರೆ ಅದು 120 ಡಿಗ್ರಿ. ಸೊ 60 + 120 ಅಂತಂದರೆ 180 ಡಿಗ್ರಿ ಆಗುತ್ತೆ. ಆಗ ನಾವು ಈ ಎರಡು ಆ್ಯಂಗಲ್ಸನ್ನು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಹಾಗೆ ಎರಡು ಆ್ಯಂಗಲ್ಸನ್ನು ಸಪ್ಲಿಮೆಂಟರಿ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ ಈಚ್ ಅದರ್ ಅಂತ ಹೇಳ್ತೀವಿ. ಅಂದರೆ 60 ಡಿಗ್ರಿನ ಸಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ ಅದು 120 ಡಿಗ್ರಿ. ಹಾಗೆ 120 ಡಿಗ್ರಿನ ಸಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ ಅದು 60 ಡಿಗ್ರಿ ಆಗಿರುತ್ತೆ. ಹಾಗೆ ಇದರಲ್ಲಿ ನಾವು ಇನ್ನೊಂದು ವಿಷಯವನ್ನು ತಿಳ್ಕೊಬೇಕಾಗತ್ತೆ, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಯಾವ ಎರಡು ಆ್ಯಂಗಲ್ಸ್ನ ಸಮ್ 90 ಡಿಗ್ರಿ ಇರುತ್ತೋ ಆ ಎರಡು ಆ್ಯಂಗಲ್ಸನ್ನು ನಾವು ಕಾಂಪ್ಲಿಮೆಂಟರಿ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ಗೆ ಎಕ್ಸಾಂಪಲ್ ಯಾವುದು ಅಂತ ತಗೊಂಡಾಗ 40 + 50. ಸೊ 40 + 50 ಅಂತಂದರೆ 90 ಡಿಗ್ರಿ ಆಗುತ್ತೆ. ಆಗ 40 ಮತ್ತು 50ನ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ಕೊಟ್ಟಿರೋವಂಥದ್ದು ಏನು ಅಂತಂದರೆ ಎರಡು ಸಪ್ಲಿಮೆಂಟರಿ ಆ್ಯಂಗಲ್ಸ್ ನಡುವೆ ಡಿಫರೆನ್ಸ್ನ ಕೊಟ್ಟಿದ್ದಾರೆ. ಅಂದರೆ 20 ಡಿಗ್ರಿ ಡಿಫರೆನ್ಸ್ ಇರುತ್ತೆ ಅಂತ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು 3P - 50 ಡಿಗ್ರಿನ ವ್ಯಾಲ್ಯೂ. ಸೊ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋಣ ಅಂತಂದರೆ ನಮಗೀಗ ಆಲ್ರೆಡಿ ಗೊತ್ತಾಗಿದೆ ಸಪ್ಲಿಮೆಂಟರಿ ಆ್ಯಂಗಲ್ಸ್ನ ಸಮ್ ಎಷ್ಟಿರುತ್ತೆ ಅಂತಂದರೆ 180 ಡಿಗ್ರಿ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಸಪ್ಲಿಮೆಂಟರಿ ಆ್ಯಂಗಲ್ಸನ್ನು X ಆ್ಯಂಡ್ Y ಅಂತ ತಗೊಳ್ಳೋಣ. ಆಗ X + Yನ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತಂದರೆ 180 ಡಿಗ್ರಿ ಆಗಿರುತ್ತೆ. ಹಾಗೆ ಇಲ್ಲಿ ಈ ಕ್ವೆಶನಲ್ಲಿ ಸಪ್ಲಿಮೆಂಟರಿ ಆ್ಯಂಗಲ್ಸ್ ನಡುವೆ ಇರುವ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಸನ್ನು ನಾವು X - Y ಅಂತ ತಗೋಬಹುದಲ್ವಾ. ಸೊ X - Y = 20 ಡಿಗ್ರಿ. ಈಗ ನಾವಿಲ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಈ ಎರಡು ಈಕ್ವೇಷನ್ಸನ್ನು ನಾವು ಆ್ಯಡ್ ಮಾಡಿದಾಗ X + X ಅಂತಂದರೆ 2X ಆಗುತ್ತೆ. +Y - Y ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಾಗೆ 180 + 20 ಅಂತಂದರೆ 200. X = 200/2 ಅಂತಂದರೆ Xನ ವ್ಯಾಲ್ಯೂ ಎಷ್ಟಾಗುತ್ತೆ? 100 ಆಗುತ್ತೆ. ಅಂದರೆ ಒಂದು ಆ್ಯಂಗಲ್, ಆ ಸಪ್ಲಿಮೆಂಟರಿ ಆ್ಯಂಗಲ್ಸಲ್ಲಿ ಒಂದು ಆ್ಯಂಗಲ್ಲು 100 ಡಿಗ್ರಿ ಆಗಿರುತ್ತೆ. ಒಂದು ಆ್ಯಂಗಲ್ 100 ಡಿಗ್ರಿ ಆಗಿದ್ದಾಗ ಇನ್ನೊಂದು ಆ್ಯಂಗಲ್ ಎಷ್ಟಾಗಿರುತ್ತೆ ಅಂತಂದರೆ 80 ಆಗಿರುತ್ತೆ ಅಲ್ವಾ. ಸೊ ಈಗ ಆ ಪೇರ್ ಆಫ್ ಆ್ಯಂಗಲ್ಸ್ ಯಾವುದಿಲ್ಲಿ, ಆ ಪೇರ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಯಾವುದಿಲ್ಲಿ ಅಂತಂದರೆ 100 ಡಿಗ್ರಿ ಹಾಗೆ 80 ಡಿಗ್ರಿ. ಹಾಗೆ ಇಲ್ಲಿ ಕ್ವೆಶನನ್ನು ನೋಡಿದಾಗ ಇಫ್ ದ ಸ್ಮಾಲರ್ ಆಫ್ ದೀಸ್ ಆ್ಯಂಗಲ್ಸ್ ಇಸ್ P, ಅಂದರೆ ಈ ಎರಡು ಆ್ಯಂಗಲ್ಸಲ್ಲಿ ಸ್ಮಾಲರ್ ಆ್ಯಂಗಲನ್ನು P ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ Pನ ವ್ಯಾಲ್ಯೂ ಎಷ್ಟಾಗುತ್ತೆ? 80 ಆಗುತ್ತೆ. ಸೊ ಈಗ ನಾವು 3P - 50 ಡಿಗ್ರಿನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. 3P - 50 ಡಿಗ್ರಿ ಅಂತಂದರೆ 3Pನ ವ್ಯಾಲ್ಯೂ ಇಲ್ಲಿ 80 - 50. ಸೊ 3 × 80 ಅಂತಂದರೆ 240 - 50. 240 - 50 ಅಂತಂದರೆ 190. ಸೊ ಇದರ ವ್ಯಾಲ್ಯೂ ಎಷ್ಟು ಅಂತಂದರೆ 190. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಡಿ 190. ನೆಕ್ಸ್ಟ್ ಕ್ವೆಶನ್. X varies inversely as Y. When X = 3.5, then Y = 2.4. What is the value of Y when X = 5.6 ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ಈ ಕ್ವಾಂಟಿಟೀಸ್ ಹೇಗೆ ಡಿಪೆಂಡ್ ಆಗಿದ್ದಾವೆ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನನ್ನು ತಗೊಂಡಾಗ ನಾವು ಎರಡು ಕಾನ್ಸೆಪ್ಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಒಂದು ಡೈರೆಕ್ಟ್ ಪ್ರಪೋರ್ಷನ್ ಅಂತಂದಾಗ ವ್ಯಾಲ್ಯೂಸ್ ಹೇಗಿರುತ್ತೆ ಅಂತಂದರೆ X1/Y1 = X2/Y2. ಈ ರಿಲೇಷನನ್ನು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಇನ್ವರ್ಸ್ ಪ್ರಪೋರ್ಷನ್ ಅಂತಂದಾಗ X1/Y1 = X2/Y2 ಆಗಿರುತ್ತೆ. ಸೊ ಈ ರಿಲೇಷನನ್ನು ನೆನ್ಪಿಟ್ಕೊಂಡಿದ್ರೆ ಈ ಥರದ ಕ್ವೆಶನನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಈ ಕ್ವೆಶನಲ್ಲಿ ಕೊಟ್ಟಿರೋವಂಥದ್ದು ಏನು ಅಂತಂದರೆ
ಎಕ್ಸ್ ವೇರೀಸ್ ಇನ್ವರ್ಸ್ಲಿ ಆ್ಯಸ್ ವೈ ಅಂತ ಕೊಟ್ಟಿದ್ದಾರೆ. ಸೊ ಇನ್ವರ್ಸ್ ಪ್ರಪೋರ್ಷನ್ ಅಂತಂದರೆ ಅವುಗಳ ಪ್ರಾಡಕ್ಟ್ ಈಕ್ವಲ್ ಆಗಿರುತ್ತೆ ಅಲ್ವಾ. ಸೊ ಅವುಗಳ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವೇನು ಮಾಡೋಣ ಅಂತಂದರೆ ಇನ್ವರ್ಸ್ಲಿ ಪ್ರಪೋರ್ಷನ್ ಈ ರಿಲೇಷನನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಈ ಕ್ವೆಶನನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ 3.5 ಇದ್ದಾಗ ಅಂತಂದರೆ ನಾವು x1 ನಾವು 3.5 ಅಂತ ತಗೊಳ್ಳೋಣ. ಆಗ y-ನ ವ್ಯಾಲ್ಯೂ ಅದನ್ನು ನಾವು y1 ಅಂತ ತಗೊಂಡಾಗ y1ನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 2.4. ವಾಟ್ ಈಸ್ ದ ವ್ಯಾಲ್ಯೂ ಆಫ್ y ವೆನ್ x ಇಸ್ ಈಕ್ವಲ್ ಟು 5.6 ಅಂತ ಕೊಟ್ಟಿದ್ದಾರೆ. ಅಂದರೆ x2ನ ವ್ಯಾಲ್ಯೂ 5.6. ಆಗ ನಾವು y2ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತಂದಾಗ x1 y1 ಈಸ್ ಈಕ್ವಲ್ ಟು x2 y2. ಸೊ ಇಲ್ಲಿ x1 ಅಂತಂದರೆ 3.5 ಇಂಟು y1 ಅಂತಂದರೆ 2.4 ಈಸ್ ಈಕ್ವಲ್ ಟು x2ನ ವ್ಯಾಲ್ಯೂ 5.6, y2 ಗೊತ್ತಿಲ್ಲ. ಸೊ ಅದನ್ನು ಹಾಗೆ ಬರ್ಕೊಳ್ಳೋಣ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ y2 ಈಸ್ ಈಕ್ವಲ್ ಟು 3.5 ಇಂಟು 2.4 ಬೈ 5.6 ಆಗುತ್ತೆ. ಸೊ ಈಗ ನಾವಿಲ್ಲಿ 3.5 5.6 ಸಿಂಪ್ಲಿಫೈ ಮಾಡಿದಾಗ ಎರಡೂ ನಂಬರ್ಸಲ್ಲಿ ಡೆಸಿಮಲ್ ಪಾಯಿಂಟ್ಸು 1 ಡಿಜಿಟ್ಗೆ ಇದೆ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. 7 5s are 35, 7 8s are 56, 8 1s are 8, 8 0.3. ಸೊ ಇಲ್ಲಿ 5 ಇಂಟು 0.3 ಉಳ್ಕೊಳ್ಳುತ್ತೆ. 5 ಇಂಟು 0.3 ಅಂತಂದರೆ 1.5. ಸೊ ಆಗ y2ನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ 1.5 ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ 1.5. ನೆಕ್ಸ್ಟ್ ಕ್ವೆಶನ್, ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ನಂಬರ್ ಆಫ್ ಡಿಫ್ರೆಂಟ್ ಫ್ರೂಟ್ಸ್ ಕೆಪ್ಟ್ ಇನ್ ಅ ಕಾರ್ಟನ್. ಇಫ್ ಅ ಪೈ ಚಾರ್ಟ್ ಈಸ್ ಕನ್ಸ್ಟ್ರಕ್ಟೆಡ್ ಫಾರ್ ದ ಅಬೌವ್ ಡೇಟಾ, ವಾಟ್ ವಿಲ್ ಬಿ ದ ಆ್ಯಂಗಲ್ ಆಫ್ ದ ಸೆಕ್ಟರ್ ರೆಪ್ರೆಸೆಂಟಿಂಗ್ ಆ್ಯಪಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಪೈ ಚಾರ್ಟ್ ಮೇಲೆ ಕೇಳಿರುವಂಥ ಕ್ವೆಶನ್. ಸೊ ಪೈ ಚಾರ್ಟ್ ಮೇಲೆ ಕೇಳಿರೋವಂಥದ್ದು. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪೈ ಚಾರ್ಟನ್ನು ಕನ್ಸ್ಟ್ರಕ್ಟ್ ಮಾಡಿದಾಗ ಆ್ಯಪಲ್ಸ್ಗೆ ಯಾವ ಆ್ಯಂಗಲ್ ಬರುತ್ತೆ, ಸೆಕ್ಟರ್ ಆ್ಯಂಗಲ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಫಸ್ಟ್ ನಾವು ಟೋಟಲ್ ನಂಬರ್ ಆಫ್ ಫ್ರೂಟ್ಸನ್ನು ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಂಗೋಸ್ ಇಲ್ಲಿ 44 ಇದೆ, ಆ್ಯಪಲ್ಸ್ 56 ಇದೆ, ಆರೆಂಜಸ್ 42 ಇದೆ, ಗುವಾಸ್ 30 ಇದೆ, ಹಾಗೆ ಪೊಮೊಗ್ರಾನೆಟ್ಸ್ 38 ಇದೆ. ಈ ಇಷ್ಟು ಫ್ರೂಟ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಫ್ರೂಟ್ಸ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ ಅಂತಂದರೆ 210. ಸೊ ಟೋಟಲ್ ನಂಬರ್ ಆಫ್ ಫ್ರೂಟ್ಸು 210. ಈ 210ನಲ್ಲಿ ಆ್ಯಪಲ್ಸ್ ಎಷ್ಟಿದ್ದಾವೆ ಅಂತಂದರೆ 56 ಇದ್ದಾವೆ. ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು, 56/210 ಅಂತ ಬರ್ಕೋಬಹುದು. ಹಾಗೆ ನಾವಿಲ್ಲಿ ಪೈ ಚಾರ್ಟನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮಗೆ ಸೆಂಟ್ರಲ್ ಆ್ಯಂಗಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಂಟ್ರಲ್ ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ ಅದು 360 ಡಿಗ್ರಿ ಇರುತ್ತೆ. ಸೊ 360 ಡಿಗ್ರಿನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ 0 0 ಕ್ಯಾನ್ಸಲ್ ಆಗುತ್ತೆ. 7 3s are 21, 7 8s are 56, ಹಾಗೆ 3 1s are 3, 3 1s are 3, 3 2s are 6. ಇಲ್ಲಿ ಉಳ್ಕೊಳ್ಳೋಂಥದ್ದು 12 ಇಂಟು 8, 12 8s are 96. ಸೊ ಆ್ಯಂಗಲ್ ಎಷ್ಟಿರುತ್ತೆ ಆ್ಯಪಲ್ನ ಸೆಕ್ಟರ್ಗೆ. ಸೊ ಆ್ಯಪಲನ್ನು ರೆಪ್ರೆಸೆಂಟ್ ಮಾಡೋವಂಥ ಸೆಕ್ಟರ್ನ ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ 96 ಡಿಗ್ರಿ ಇರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 96 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಲೆನ್ಸ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಆಫ್ ಅ ಟ್ರಪೀಸಿಯಮ್ ಆರ್ 11 cm and 25 cm and the distance between them is 12 cm. Its area is equal to the area of a rectangle whose sides are in the ratio 3:2. What is the perimeter of the rectangle ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ಯಾರಲೆಲೋಗ್ರಾಮನ್ನು ಕೊಟ್ಟಿದ್ದಾರೆ. ಒಂದು ಪ್ಯಾರಲೆಲೋಗ್ರಾಮಲ್ಲಿ ದ ಲೆನ್ಸ್ ಆಫ್ ಸೈಡ್ಸ್, ಪ್ಯಾರಲಲ್ ಸೈಡ್ಸ್ನ ಲೆಂತನ್ನು ಕೊಟ್ಟಿದ್ದಾರೆ. ಎಷ್ಟು ಅಂತಂದರೆ ಒಂದು 11 cm, ಹಾಗೆ ಇನ್ನೊಂದು 25 cm ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಯಾರಲಲ್ ಸೈಡ್ಸನ್ನು ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಒಂದು 11 cm ಹಾಗೆ 25 cm, ಹಾಗೆ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 12 cm ಅಂತ ಕೊಟ್ಟಿದ್ದಾರೆ. ಈ ಎರಡು ಪ್ಯಾರಲಲ್ ಸೈಡ್ನ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟು ಅಂತಂದರೆ 12 cm. ಸೊ ಈ 12 cm ಅನ್ನೋದು ಏನಾಗುತ್ತೆ ಅಂತಂದರೆ ಎಚ್, ಹೈಟ್ ಆಫ್ ದಿಸ್ ಟ್ರಪೀಸಿಯಮ್. ಓಕೆ, ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಟ್ಸ್ ಏರಿಯಾ ಈಸ್ ಈಕ್ವಲ್ ಟು ದ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್
whose sides are in the ratio 3:2. ಅಂದರೆ ಈ ಟ್ರಪೀಸಿಯಂನ ಏರಿಯಾ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಒಂದು ರೆಕ್ಟ್ಯಾಂಗಲ್ನ ಏರಿಯಾಗೆ ಈಕ್ವಲ್ ಆಗಿರುತ್ತೆ. ಆ ರೆಕ್ಟ್ಯಾಂಗಲ್ನ ಸೈಡ್ಸ್ನ ರೇಷಿಯೋನ ಕೊಟ್ಟಿದ್ದಾರೆ. ಸೊ ಆಗ ನಾವು ರೇಷಿಯೋನ ತೊಗೊಂಡು ನಾವಿಲ್ಲಿ ಲೆಂತ್ ಏನಂತ ತೊಗೋಬಹುದು, 3x ಅಂತ ತೊಗೋಬಹುದು. ಹಾಗೆ ಬ್ರೆಡ್ತನ್ನು 2x ಅಂತ ತೊಗೋಬಹುದು. ಅಂದರೆ ಇಲ್ಲಿ ಟ್ರಪೀಸಿಯಂ ಹಾಗೆ ಈ ರೆಕ್ಟ್ಯಾಂಗಲ್ನ ಏರಿಯಾಸು ಈಕ್ವಲ್ ಆಗಿರುತ್ತೆ ಅಂತ. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಅಂದರೆ ಈ ರೆಕ್ಟ್ಯಾಂಗಲ್ನ ಪೆರಿಮೀಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಸೊ ನಮಗೆ ಏರಿಯಾ ಆಫ್ ಟ್ರಪೀಸಿಯಂ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಅದನ್ನು ಫಸ್ಟ್ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಏರಿಯಾ ಆಫ್ ಟ್ರಪೀಸಿಯಂನ ಫಾರ್ಮುಲಾ ಏನು ಅಂತಂದರೆ ಹಾಫ್ ಇಂಟು ಹೈಟ್ ಇಂಟು A+B. ಸೊ ಇಲ್ಲಿ A+B ಅಂತಂದರೆ ಲೆಂತ್ ಆಫ್ ಪ್ಯಾರಲಲ್ ಸೈಡ್ಸ್. ಸೊ ಇಲ್ಲಿ ಎನ ವ್ಯಾಲ್ಯೂ 11 ಅಂತ ತಗೊಳ್ಳೋಣ, ಹಾಗೆ ಬಿನ ವ್ಯಾಲ್ಯೂ 25 ಅಂತ ತಗೊಳ್ಳೋಣ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/2 ಇಂಟು ಹೆಚ್ ಅಂತಂದರೆ 12 ಸೆಂಟಿಮೀಟರ್ ಇದೆ. ಸೊ 12 ಇಂಟು A+B ಅಂದರೆ 11 + 25. 11 + 25 ಅಂತಂದರೆ 36. ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ 2 1s are 2, 2 6s are 12. ಸೊ ಇಲ್ಲಿ ನಮ್ಗೆ ಉಳ್ಕೊಳ್ಳೋಂಥದ್ದು 6 × 36. 6 × 36 ಅಂತಂದರೆ 216. ಅಂದರೆ ಈ ಟ್ರಪೀಸಿಯಂನ ಏರಿಯಾ ಎಷ್ಟಿರುತ್ತೆ ಅಂತಂದರೆ 216. ಹಾಗೆ ಇಲ್ಲಿ ಕ್ವೆಶನಲ್ಲಿ ಏನಂತ ಕೊಟ್ಟಿದ್ದಾರೆ, ಈ ರೆಕ್ಟ್ಯಾಂಗಲ್ನ ಏರಿಯಾ ಹಾಗೆ ಟ್ರಪೀಸಿಯಂನ ಏರಿಯಾ ಸೇಮ್ ಇರುತ್ತೆ ಅಂತ. ಸೊ ಈಗ ರೆಕ್ಟ್ಯಾಂಗಲ್ನ ಏರಿಯಾ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. ರೆಕ್ಟ್ಯಾಂಗಲ್ನ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲಿ ನಾವು ಲೆಂತನ್ನು ಏನಂತ ತೊಗೊಂಡಿದ್ದೀವಿ, 3x ಅಂತ ತೊಗೊಂಡಿದ್ದೀವಿ. ಸೊ 3x ಇಂಟು ಬ್ರೆಡ್ತನ್ನು ಏನಂತ ತೊಗೊಂಡಿದ್ದೀವಿ, 2x ಅಂತ ತೊಗೊಂಡಿದ್ದೀವಿ. ಯಾಕೆ ಅಂತಂದರೆ ಲೆಂತ್ ಆ್ಯಂಡ್ ಬ್ರೆಡ್ತ್ನ ರೇಷಿಯೋ ಕೊಟ್ಟಿದ್ದಾರೆ 3:2 ಅಂತ. ಸೊ ಹಾಗಾಗಿ ನಾವು ಲೆಂತನ್ನು 3x ಅಂತ ತೊಗೊಂಡಿದ್ದೀವಿ, ಬ್ರೆಡ್ತನ್ನು 2x ಅಂತ ತೊಗೊಂಡಿದ್ದೀವಿ. ಸೊ ರೆಕ್ಟ್ಯಾಂಗಲ್ನ ಏರಿಯಾ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ 3x ಇಂಟು 2x. ಹಾಗೆ ಇಲ್ಲಿ ಈ ಟ್ರಪೀಸಿಯಂನ ಏರಿಯಾ ಹಾಗೆ ರೆಕ್ಟ್ಯಾಂಗಲ್ನ ಏರಿಯಾ ಈಕ್ವಲ್ ಆಗಿರೋದ್ರಿಂದ ರೆಕ್ಟ್ಯಾಂಗಲ್ನ ಏರಿಯಾ ನಾವಿಲ್ಲಿ 216 ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. 3x ಇಂಟು 2x ಅಂತಂದರೆ 6x². ಆಗ x is equal to 216/6 ಅಂತ ಬರುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿದಾಗ ನಮಗೆ 36 ಬರುತ್ತೆ. ಅಂದರೆ x² ನ ವ್ಯಾಲ್ಯೂ 36. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ 6 ಆಗುತ್ತೆ. 36ನ ಸ್ಕ್ವೇರ್ ರೂಟ್ ಎಷ್ಟು ಅಂದರೆ 6. ಸೊ ಎಕ್ಸ್ನ ವ್ಯಾಲ್ಯೂ 6. ಈಗ ಲೆಂತ್ ಆ್ಯಂಡ್ ಬ್ರೆಡ್ತ್ ಎಷ್ಟು ಅಂತ ನೋಡೋಣ. ಸೊ ನಾವಿಲ್ಲಿ ಲೆಂತನ್ನು 3x ಅಂತ ತೊಗೊಂಡಿರೋದ್ರಿಂದ 3xನ ವ್ಯಾಲ್ಯೂ ಎಷ್ಟು ಅಂತ ನೋಡೋಣ. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ 6 ಅಂತ ಇದೆ. ಸೊ 3 × 6 ಅಂತಂದರೆ 3 6s are 18. ಅಂದರೆ ಇಲ್ಲಿ ಲೆಂತ್ ಎಷ್ಟು ಅಂತಂದರೆ 18. ಹಾಗೆ ಬ್ರೆಡ್ತ್ ಎಷ್ಟು ಅಂತಂದರೆ 2 × x. 2 × x ಅಂತಂದರೆ 2 × 6. 2 × 6 ಅಂತಂದರೆ 2 6s are 12. ಸೊ ಇಲ್ಲಿ ಬ್ರೆಡ್ತ್ ಎಷ್ಟು ಬರುತ್ತೆ, 12 ಬರುತ್ತೆ. ಲೆಂತು 18 ಸೆಂಟಿಮೀಟರು, ಹಾಗೆ ಬ್ರೆಡ್ತು 12 ಸೆಂಟಿಮೀಟರ್. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋವಂಥದ್ದು ಪೆರಿಮೀಟರ್. ಸೊ ಪೆರಿಮೀಟರನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಪೆರಿಮೀಟರ್ is equal to 2 of L + B. ಸೊ 2 ಆಫ್ ಇಲ್ಲಿ L ಅಂತಂದರೆ 18 + B ಅಂತಂದರೆ 12. ಸೊ 18 + 12 ಅಂತಂದರೆ 30. 2 × 30 ಅಂತಂದರೆ 60. ಸೊ ಈ ರೆಕ್ಟ್ಯಾಂಗಲ್ನ ಪೆರಿಮೀಟರ್ ಎಷ್ಟಿರುತ್ತೆ ಅಂತಂದರೆ 60 ಸೆಂಟಿಮೀಟರ್ ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ, 60 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ A is equal to -2x² + 12x, B is equal to -x + 3x², C is equal to 17 - 4x², and D is equal to x² - x - 3. Then what is the sum of the coefficients of x² and x in A + B + C - D ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗತ್ತೆ. A B C D ಇವುಗಳ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ, ಇವುಗಳನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ಸಿಂಪ್ಲಿಫೈ ಮಾಡಿದಾಗ ಬರುವಂಥ x² ಕೋಎಫಿಷಿಯೆಂಟ್ ಹಾಗೆ ಎಕ್ಸ್ನ ಕೋಎಫಿಷಿಯೆಂಟ್, ಈ ಎರಡು ಕೋಎಫಿಷಿಯೆಂಟ್ಸ್ನ ಸಮ್ ಎಷ್ಟಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾವಿಲ್ಲಿ ಫಸ್ಟ್ A + B + C - D ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. A ಅಂತಂದರೆ -2x² + 12x ಪ್ಲಸ್ B ಅಂತಂದರೆ ಮೈನಸ್ ಇರೋದ್ರಿಂದ ನಾವಿಲ್ಲಿ ಬ್ರಾಕೆಟಲ್ಲಿ ತಗೊಳ್ಳೋಣ, -8x + 3x² ಪ್ಲಸ್ C ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, 17 - 4x².
ಮೈನಸ್ ಡಿ ಅಂತ ಇದೆ. ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಮೈನಸ್ ಇರೋದ್ರಿಂದ ನಾವು ಡಿ ವ್ಯಾಲ್ಯೂನ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ. ಡಿ ವ್ಯಾಲ್ಯೂ ಎಷ್ಟು ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 3. ಸೊ ಈಗ ನಾವಿಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಮೈನಸ್ 2x ಸ್ಕ್ವೇರ್ ಪ್ಲಸ್ 12x ಪ್ಲಸ್ ಇಂಟು ಮೈನಸ್ ಮೈನಸ್ 8x ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 17 ಮೈನಸ್ 4x ಸ್ಕ್ವೇರ್. ಇಲ್ಲಿ ಇಲ್ಲಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ. ಈಗ ಮೈನಸ್ 2x ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಅಂತಂದರೆ ಪ್ಲಸ್ 1x ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಪ್ಲಸ್ 1 ಮೈನಸ್ 4 ಅಂತಂದರೆ ಮೈನಸ್ 3x ಸ್ಕ್ವೇರ್. ಮೈನಸ್ 3x ಸ್ಕ್ವೇರ್ ಹಾಗೆ ಇಲ್ಲಿ ಮೈನಸ್ 1x ಸ್ಕ್ವೇರ್ ಇದೆ. ಮೈನಸ್ 3 ಹಾಗೆ ಮೈನಸ್ 1 ಅಂತಂದರೆ ಮೈನಸ್ 4x ಸ್ಕ್ವೇರ್ ಆಗುತ್ತೆ. ಈಗ ಎಕ್ಸನ್ನು ಆ್ಯಡ್ ಮಾಡೋಣ. ಇಲ್ಲಿ ಪ್ಲಸ್ 12x ಮೈನಸ್ 8x ಅಂತ ಇದೆ. ಪ್ಲಸ್ 12 ಮೈನಸ್ 8 ಅಂತಂದರೆ ಪ್ಲಸ್ 4. ಹಾಗೆ ಇಲ್ಲಿ ಪ್ಲಸ್ ಎಕ್ಸ್ ಇದೆ. ಸೊ ಪ್ಲಸ್ 4 ಪ್ಲಸ್ 1 ಅಂತಂದರೆ ಪ್ಲಸ್ 5x ಆಗುತ್ತೆ. ಹಾಗೆ ಈಗ ಕಾನ್ಸ್ಟೆಂಟ್ ಟರ್ಮ್ಸನ್ನು ನೋಡೋಣ. ಇಲ್ಲಿ ಪ್ಲಸ್ 17 ಇದೆ, ಹಾಗೆ ಇಲ್ಲಿ ಪ್ಲಸ್ 3 ಇದೆ. ಪ್ಲಸ್ 17 ಪ್ಲಸ್ 3 ಅಂತಂದರೆ 20. ಸೊ ಈಗ ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಯಾವುದು ಅಂತಂದರೆ ಮೈನಸ್ 4. ಹಾಗೆ ಎಕ್ಸ್ನ ಕೋಎಫಿಷಿಯೆಂಟ್ ಯಾವುದು ಅಂದರೆ ಪ್ಲಸ್ 5. ಈಗ ನಾವು ಆ್ಯಡ್ ಮಾಡಬೇಕಾಗಿರೋದು ಮೈನಸ್ 4 ಪ್ಲಸ್ 5. ಇವೆರಡರ ಸಮ್ ಎಷ್ಟಿರುತ್ತೆ ಅಂತಂದರೆ ಪ್ಲಸ್ 1 ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ಪ್ಲಸ್ 1. ಓಕೆ.